ಕುತಂತ್ರ ಇದ್ರೊಳಗಡೆ ಇದೆ. ಆ ಬೆದರಿಸುವಂತಹ ಮನಸ್ಥಿತಿ ಎಲ್ಲಿಂದ ಬಂದಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದ್ರೆ ಅವರ ಪೂರ್ವಾಶ್ರಮದ ಮನಸ್ಥಿತಿ ಜ್ಞಾಪಕ ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜನ ಶಾಂತಿ ಪ್ರಿಯರು. ಇಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡೋದನ್ನ ವಿರೋಧಿಸ್ತಾರೆ ಜನ. ಹಾಗಾಗಿ ನಿಮ್ಮ ಪೂರ್ವಾಶ್ರಮ ಇದೆಯಲ್ಲ ಅದನ್ನ ಬೆಂಗಳೂರಲ್ಲಿ ಕನಕಪುರದಲ್ಲಿ ಇಟ್ಕೊಳ್ಳಿ, ಇಲ್ಲಿ ನಡೆಯಲ್ಲ. ಇಲ್ಲಿ ಪ್ರಜಾಸತ್ತಾತ್ಮಕವಾಗಿ ಚುನಾವಣೆಗಳು ನಡೀತಾ ಇದೆ, ಜನ ಜಾಗೃತರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಹೇಳಿದಾರಲ್ಲ, ದುಡಿಯೋ ಎತ್ತಿಗೆ ಮೇವು ಹಾಕ್ಬೇಕು ಅಂತ. ಅದರ ಅರ್ಥ ಏನು ಅಂತಂದ್ರೆ ವೀರಣ್ಣ ಚರಂತಿ ಮಠರಿಗೆ ಓಟ್ ಹಾಕಿ ಅಂತ ಸಿದ್ದರಾಮಯ್ಯನವರೇ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹಾಗಾಗಿ ಶಾಂತಿಯುತ ಮತದಾನ ಆಗುತ್ತೆ, ನಿಮ್ಮ ಈ ಗೂಂಡಾ ಪ್ರವೃತ್ತಿ ನಡೆಯಲ್ಲ. ಎರಡನೇದು, ಇಲ್ಲಿನ ನಮ್ಮ ರಾಜ್ಯದ ಉಸ್ತುವಾರಿಗಳು ಯಾರವರು, ಸುರ್ಜೇವಾಲ್ ಅವರು, ಬಿಜೆಪಿಯವರು ಜೇಬುಗಳ್ರು ಅಂತ ಹೇಳಿದ್ದಾರೆ. ಕಳೆದ 3 ವರ್ಷಗಳಿಂದ ರೋಗಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚೀಟಿ ಬರೆಸ್ತಾರಲ್ಲ, ಅಲ್ಲಿಂದ ಹಿಡಿದು ಹಾಲಿಂದ ಆಲ್ಕೋಹಾಲ್ ವರೆಗೆ ಜನರ ಜೋಬನ್ನ ಕಳ್ತನ ಮಾಡ್ತಾ ಇರೋರು ಯಾರು ಅಂತಂದ್ರೆ ಕಾಂಗ್ರೆಸ್ನವರು. ಇದು ಜನಜನಿತ. ಎರಡನೇದು, ಇವರು ಕೇವಲ ಜೋಬ್ಗಳರಲ್ಲ ಕಾಂಗ್ರೆಸ್ನವರು, ಇವರು ದರೋಡೆಕೋರರು. ಎಂತ ದರೋಡೆಕೋರರು ಅಂದ್ರೆ ಹಗಲು ದರೋಡೆಕೋರರು. ಅದಕ್ಕೆ 2 ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು, ನೇರವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಣ ಎಸ್ಟಿಗಳ ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಅಭಿವೃದ್ಧಿಗಿರ್ತಕ್ಕಂಥ ಹಣವನ್ನ ಹಗಲು ದರೋಡೆ ಮಾಡಿಕೊಂಡು ತೆಲಂಗಾಣದ ಎಲೆಕ್ಷನ್ ಬಳಸಿದ್ರು. ಸೊ ಹಾಗಾಗಿ ಇವರು ಹಗಲು ದರೋಡೆಕೋರರು. ಮತ್ತೆ ವಿಶೇಷ ಘಟಕ ಯೋಜನೆ, ಬುಡಕಟ್ಟು ಉಪಯೋಜನೆಯ 53,000 ಕೋಟಿ ಹಣವನ್ನ ಲೂಟಿ ಮಾಡ್ಕೊಂಡಿದ್ದಾರೆ. ಸೊ ಇವರು ಕಾಂಗ್ರೆಸ್ನವರೇ ಜೇಬುಗಳ್ರು. ಬರೀ ಜೇಬುಗಳ್ರಲ್ಲ ಇವರು, ದರೋಡೆಕೋರರು. ಬರೀ ದರೋಡೆಕೋರರಲ್ಲ, ಹಗಲು ದರೋಡೆಕೋರರು ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು.